ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸಂಡೂರು ಪಟ್ಟಣದ ಬಿಕೆಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಅಕ್ಟೋಬರ್ 17 ಮತ್ತು 18ರಂದು ರಾಷ್ಟ್ರ ಮಟ್ಟದ ಚೆಸ್ ಪಂದ್ಯಾವಳಿಯನ್ನ ಆಯೋಜಿಸಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಪಂದ್ಯಾವಳಿಯ ಪೂರ್ವಭಾವಿಯಾಗಿ ಶನಿವಾರ ಆಗಸ್ಟ್ 22ರಂದು ಬಿಕೆಜಿ ಸಂಸ್ಥೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ದೇಶದ ವಿವಿಧ ಭಾಗಗಳಿಂದ ಚೆಸ್ ಆಟಗಾರರು ಭಾಗವಹಿಸುವ ನಿರೀಕ್ಷೆಯಿದ್ದು, ಪಂದ್ಯಾವಳಿಯಲ್ಲಿ ವಿಜೇತರಿಗೆ ಒಟ್ಟು 2 ಲಕ್ಷ ನಗದು ಬಹುಮಾನ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ 77 ಬಹುಮಾನಗಳನ್ನು ನೀಡಲು ಸಂಸ್ಥೆ ಮುಂದಾಗಿದೆ. ಪಂದ್ಯಾವಳಿಗೆ ಆಗಮಿಸುವ ಆಟಗಾರರಿಗೆ ಬಿಕೆಜಿ ಸಂಸ್ಥೆಯ ವತಿಯಿಂದ ಉಚಿತ ಊಟ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು ಅಂತ ತಿಳಿಸಲಾಯಿತು. ಗ್ರಾಮೀಣ ಹಾಗೂ ಸಣ್ಣ ಪಟ್ಟಣಗಳ ಪ್ರತಿಭಾವಂತ ಚೆಸ್ ಆಟಗಾರರಿಗೆ ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಇದು ಉತ್ತಮ ಅವಕಾಶವಾಗಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಕೆಜಿ ಸಂಸ್ಥೆಯ ನಾಗನಗೌಡ ಅವರು, ಚದುರಂಗವು ಬುದ್ಧಿವಂತಿಕೆ, ಏಕಾಗ್ರತೆ ಮತ್ತು ತಂತ್ರಗಾರಿಕೆಯನ್ನ ಬೆಳೆಸುವ ಆಟವಾಗಿದೆ. ಈ ಹಿಂದೆ ಇಂತಹ ರಾಷ್ಟ್ರ ಮಟ್ಟದ ಚೆಸ್ ಪಂದ್ಯಾವಳಿಗಳು ದೊಡ್ಡ ಪಟ್ಟಣಗಳು ಹಾಗೂ ನಗರಗಳಿಗೆ ಸೀಮಿತವಾಗಿದ್ದವು. ಇದೀಗ ಸಂಡೂರಿನಲ್ಲೇ ರಾಷ್ಟ್ರ ಮಟ್ಟದ ಪಂದ್ಯಾವಳಿ ನಡೆಸುತ್ತಿರುವುದು ಸಂತಸದ ಹಾಗೂ ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಇದರಿಂದ ಹಳ್ಳಿಗಾಡಿನ ಹಾಗೂ ಗ್ರಾಮೀಣ ಪ್ರದೇಶಗಳ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ತಮ್ಮ ಚೆಸ್ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ದೊರೆಯಲಿದೆ. ಪ್ರತಿಭಾವಂತ ಆಟಗಾರರಿಗೆ ಉತ್ತಮ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ. ವಿಜೇತರಿಗೆ 2 ಲಕ್ಷ ನಗದು ಬಹುಮಾನ ಸೇರಿದಂತೆ ಒಟ್ಟು 77 ಟ್ರೋಫಿಗಳ ಬಹುಮಾನಗಳನ್ನು ನೀಡಲಾಗುವುದು. ಅಲ್ಲದೆ ಪಂದ್ಯಾವಳಿಗೆ ಆಗಮಿಸುವ ಆಟಗಾರರಿಗೆ ಸಂಸ್ಥೆಯ ವತಿಯಿಂದ ಊಟ ಮತ್ತು ವಸತಿ ಸೌಲಭ್ಯವನ್ನ ಉಚಿತವಾಗಿ ಒದಗಿಸಲಾಗುವುದು ಅಂತ ಅವರು ತಿಳಿಸಿದರು. ಸಂಡೂರಿನಲ್ಲಿ ಮೊದಲ ಬಾರಿಗೆ ನಡೆಯಲಿರುವ ಈ ರಾಷ್ಟ್ರ ಮಟ್ಟದ ಚೆಸ್ ಪಂದ್ಯಾವಳಿಯು ಸ್ಥಳೀಯ ಮಕ್ಕಳಲ್ಲಿ ಚದುರಂಗದ ಬಗ್ಗೆ ಆಸಕ್ತಿ ಹೆಚ್ಚಿಸುವುದರ ಜೊತೆಗೆ ಗ್ರಾಮೀಣ ಪ್ರತಿಭೆಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ಧತೆಗಳು, ಆಟಗಾರರಿಗೆ ಕಲ್ಪಿಸಬೇಕಾದ ಮೂಲ ಸೌಕರ್ಯ ಹಾಗೂ ವಿವಿಧ ವ್ಯವಸ್ಥೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರು, ಬಿಜಾಪುರ ಚೆಸ್ ಅಸೋಸಿಯೇಷನ್, ಧಾರವಾಡ ಚೆಸ್ ಅಸೋಸಿಯೇಷನ್ ಜಂಟಿ ಕಾರ್ಯದರ್ಶಿ, ಮುಖ್ಯ ಅಧಿಕಾರಿ, ಇಂಟರ್ನ್ಯಾಷನಲ್ ಪ್ರಾಂಪ್ಟ್ ಜಡ್ಜ್, ಶಿವಮೊಗ್ಗ ಚೆಸ್ ಅಕಾಡೆಮಿ, ಬಳ್ಳಾರಿ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರು ಡಾಕ್ಟರ್ BH ವಿನಾಯಕ್ ನಾಯಕ್, ಸಂಡೂರು ರೋಟರಿ ಕ್ಲಬ್ ಕಾರ್ಯದರ್ಶಿ ಸೋಮಣ್ಣಗೌಡ, ರೋಟರಿ ಕ್ಲಬ್ ಆಫ್ ಬಳ್ಳಾರಿ ಹೊಸ ಶಾಖೆ ಕಾರ್ಯದರ್ಶಿ, ವಿಜಯ್ ಚೆಸ್ ಅಕಾಡೆಮಿ ಅಧ್ಯಕ್ಷರು ರಾಮೇಶ್ವರಿ, ನಂಜನಗೌಡ ಟ್ರಸ್ಟಿ ಬಿಕೆಜಿ, KV ಮೋಹನ್ ರಾವ್ ಪ್ರಿನ್ಸಿಪಾಲ್ ಬಿಕೆಜಿ, ಡಾಕ್ಟರ್ ಕ್ರಾಂತಿಕುಮಾರ್ ವೈಸ್ ಪ್ರಿನ್ಸಿಪಾಲ್ ಬಿಕೆಜಿ ಇತರರು ಉಪಸ್ಥಿತರಿದ್ದರು. We saw this event, we were very happy. This is very exciting moment for us to conduct this tournament at this venue. This tournament will be conducted for 2 days, 17th and 18th of October. It's a FIDE rating tournament organized at this place for the first time. In Bellary district itself, it is the second tournament, rating tournament. So let us all work together and make it a grand success. Thank you. We are having Karnataka State Chess Association Joint Secretary Sir Suresh Sir. Please speak a few words about this tournament. Good morning to all. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಗಣ್ಯರೇ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡಿರ್ತಕ್ಕಂಥ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮಾಧ್ಯಮದ ಪ್ರತಿನಿಧಿಗಳೇ ಮತ್ತು ಕಾರ್ಮಿಕರೇ, ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ವತಿಯಿಂದ ಬಿಕೆಜಿ ಗ್ಲೋಬಲ್ ಸ್ಕೂಲ್ ಸಂಸ್ಥೆಗೆ ಅನಂತ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತಾರೆ. ನಾರ್ತ್ ಕರ್ನಾಟಕ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ರೇಟೆಡ್ ಚೆಸ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರ್ತಕ್ಕಂಥ ಸ್ಕೂಲ್ ಆಡಳಿತಕ್ಕೆ, ಇದರಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಡಾಕ್ಟರ್ ಟ್ರಸ್ಟಿ ನಾಗನಗೌಡ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲು ಕ್ರಿಯಾಶೀಲವಾಗಿ ಮುಂದುವರೆದು ವಹಿಸಿರ್ತಕ್ಕಂಥ ಬೀದರ್ನ ನಿತಿನ್ ಠಾಕೂರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಬಳ್ಳಾರಿ ಜಿಲ್ಲೆಯ ಚರಿತ್ರೆಯಲ್ಲಿ ಅಥವಾ ಕರ್ನಾಟಕ
ಚೆಸ್ ಪಂದ್ಯಾವಳಿಯ ಚರಿತ್ರೆಯಲ್ಲಿ ಒಂದು ದಾಖಲೆಯನ್ನ ನಾವು ಅಕ್ಟೋಬರ್ 17 ಮತ್ತು 18 ಸೃಷ್ಟಿ ಮಾಡ್ತಾ ಇದ್ದೀವಿ ನಾವು. ನಾನು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಅಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಕರ್ನಾಟಕ ಚೆಸ್ ಅಸೋಸಿಯೇಷನ್ ನ ಈವೆಂಟ್ ಕಮಿಷನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಪಂದ್ಯಾವಳಿಯನ್ನು ನಡೀಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವವಾಗಿ ಈವೆಂಟ್ ಕೋಡ್ ಅಲಾಟ್ ಮಾಡುವಂತದ್ದು ಮತ್ತು ಇನ್ನಿತರ ಸಹಕಾರಗಳನ್ನು ಮಾಡುವಂತ ಕೆಲಸವನ್ನು ಕೂಡ ಸ್ಟೇಟ್ ಅಸೋಸಿಯೇಷನ್ ಮಾಡ್ತಾ ಇದ್ದೀನಿ. ಇವತ್ತು ಇಷ್ಟು ಸಂತೋಷ ಆಗ್ತಾ ಇದೆ. ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ರೇಟಿಂಗ್ ಇವೆಂಟಿಗೆ ಆಯೋಜಕರಾಗಿ ಮತ್ತು ಈ ಶಾಲೆ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಸಹಕಾರದಿಂದ ಭಾಗವಹಿಸುವಂತ ಎಲ್ಲ ಸ್ಪರ್ಧಾಳಿಗಳಿಗೆ ಊಟ ಮತ್ತು ವಸತಿಯನ್ನು ಉಚಿತವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು ಸಮಥಿಂಗ್ ಅಮೇಜಿಂಗ್. ಇದು ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಈ ಪ್ರದೇಶ ಕಲ್ಯಾಣ ಕರ್ನಾಟಕ ಈ ಪ್ರದೇಶದಲ್ಲಿ ಚೆಸ್ ಅನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸಹಕಾರ ಬಹುಶಃ ಸ್ಮರಿಸ್ತೀವಿ. ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆ ಸೃಷ್ಟಿ ಆಗ್ತಾ ಇದೆ ಅಂತ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಈ ಒಂದು ಪಂದ್ಯಾವಳಿಯ ಬಗ್ಗೆ ಪ್ರಚಾರ ನೀಡಲಿಕ್ಕೆ ಬಂದಿರತಕ್ಕಂಥ ಮಾಧ್ಯಮದವರಿಗೆ ನನ್ನ ಕಳಕಳಿಯ ಮನವಿ. ಸೊಂಡೂರಿಗೆ ಬರ್ಬೇಕಪ್ಪ ಅಂತ ಹೇಳಿದ್ರೆ ಬೆಂಗಳೂರಿಂದ ಸೊಂಡೂರಿಗೆ ಬರ್ಬೇಕಾ, ಮಂಗಳೂರಿಂದ ಸೊಂಡೂರಿಗೆ ಬರ್ಬೇಕಾ, ಮೈಸೂರಿಂದ ಸೊಂಡೂರಿಗೆ ಬರ್ಬೇಕಾ, ಬೆಳಗಾವಿಯಿಂದ ಸೊಂಡೂರಿಗೆ ಬರ್ಬೇಕಾ ಅಂತೇಳಿ ಆಲೋಚನೆ ಮಾಡ್ತಾರೆ. ಈ ಅಂಶವನ್ನ ಈ ಫ್ರೀಯಾಗಿ 2 ದಿನ ಉಳ್ಕೊಳ್ಳಕ್ಕೆ ವಸತಿ ಕೊಟ್ಟು ಊಟದ ವ್ಯವಸ್ಥೆ ಮಾಡಿ ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ವಿಜಯನಗರ ಜಿಲ್ಲೆಯ ನಮ್ಮ ಪ್ರದೇಶದ ಒಂದು ಚಾರಿತ್ರಿಕ ಸ್ಥಳಗಳನ್ನ ಬಂದಿರತಕ್ಕಂಥ ಪಾರ್ಟಿಸಿಪೆಂಟ್ಸ್ ಕರ್ಕೊಂಡೋಗಿ ತೋರಿಸುವಂತ ಮುತುವರ್ಜಿಯನ್ನು ವಹಿಸ್ತೀವಿ ಅಂತ ಹೇಳಿ ನಿತಿನ್ ಅವರು ಹೇಳಿದಾಗ ಸಂತೋಷ ಆಯಿತು. ಸರ್ ಈ ಕಡೆ ನೋಡಿ ಮಾತಾಡಿ ಸರ್, ಈ ಕಡೆ ನೋಡಿ ಸ್ವಲ್ಪ ಮೀಡಿಯಾ ಅಡ್ರೆಸ್ ಮಾಡ್ತಾ ಇದ್ರಿ. ನನಗೆ ಮಾಧ್ಯಮದ ಒಂದು ಕಳಕಳಿ ಮನವಿ ಅಂತ ಹೇಳಿದ್ರೆ ಈ ಒಂದು ಪಂದ್ಯಾವಳಿಯ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಚಾರ ನೀಡುವ ಮುಖಾಂತರ ಇಡೀ ಕರ್ನಾಟಕ ಮಾತ್ರವಲ್ಲ, ಇದು ಇಂಟರ್ನ್ಯಾಷನಲ್ ಫಿಡೆ ರೇಟೆಡ್ ಪಂದ್ಯಾವಳಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಬಹುತೇಕ ಪಾರ್ಟಿಸಿಪೆಂಟ್ಸ್ ಚೆಸ್ ಪ್ಲೇಯರ್ಗಳು ಬರುವುದು ಭಾಗವಹಿಸಲಿಕ್ಕೆ ಆ ಸಹಕಾರ ಮಾಡಿಕೊಡ್ಬೇಕಂತ ಕೇಳ್ತಾ ಇವತ್ತು ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಪ್ರಮುಖವಾಗಿ ನಮ್ಮ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೇಪಾಲ್ ಫೆಡರೇಷನ್ ಆಗಿರ್ಬೋದು, ಶ್ರೀಲಂಕಾ ಫೆಡರೇಷನ್ ಆಗಿರ್ಬೋದು, USA ಫೆಡರೇಷನ್ ಆಗಿರ್ಬೋದು, UK ಫೆಡರೇಷನ್ ಆಗಿರ್ಬೋದು ರಿಜಿಸ್ಟರ್ ಮಾಡಿರ್ತಕ್ಕಂಥ ಪ್ಲೇಯರ್ಸ್ಗಳು ವಾಸ ಮಾಡ್ತಾ ಇದ್ದಾರೆ. ಅಂತ ಪ್ಲೇಯರ್ಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಿದೆ. ಆದರೆ ಈ ಒಂದು ಪಂದ್ಯಾವಳಿ ಮಲ್ಟಿ ಫೆಡರೇಷನ್ ಟೂರ್ನಮೆಂಟ್ ಆಗಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ಬೇಕಂತ ಹೇಳ್ತಾ ಬಹುಶಃ ಈ ಪಂದ್ಯಾವಳಿಯ ಮುಖಾಂತರ BKG ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಈ ಚೆಸ್ ಒಂದು ಸ್ಪರ್ಧೆಗೆ ಆಕರ್ಷಕರಾಗಿ ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಚೆಸ್ ಚಾಂಪಿಯನ್ ಆಗಿ ಹೊರಬರಲಿ ಅಂತ ಆಶಿಸ್ತಾ ಈ ಒಂದು ಪಂದ್ಯಾವಳಿ ಯಶಸ್ವಿ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಬೆಂಬಲವನ್ನ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತೀವಿ ಎಂಬ ಮಾತನ್ನು ಹೇಳ್ತಾ ಎಲ್ಲಾ ರೀತಿಯ ಸಹಕಾರವನ್ನ ಇಲ್ಲಿ ಇರ್ತಕ್ಕಂಥ ಚೆಸ್ ಪ್ರೇಮಿಗಳು ಕೂಡ ಸಹಕಾರ ಮಾಡಬೇಕಂತ ಹೇಳಿ ಮನವಿ ಮಾಡ್ತಾರೆ. ನನ್ನ ಮಾತುಗಳು ಕಂಡೀಷನ್ಸ್ ಏನಪ್ಪ ಅಂತ ಹೇಳಿದ್ರೆ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಮತ್ತು KSCA ಅಸೋಸಿಯೇಷನ್ಗೆ ಪ್ಲೇಯರ್ಗಳು ರಿಜಿಸ್ಟರ್ ಆಗಿರ್ಬೇಕು. ಅದನ್ನೇ ಬಿಡೆ ಐಡಿ ಅಂತ ಹೇಳಬೇಕು. ಅವರು ರಿಜಿಸ್ಟರ್ ಆಗಿರ್ಬೇಕು ಮತ್ತೆ ಅವರು ಆ ನಿಗದಿತ ಸಮಯದ ಒಳಗಡೆ ಅವರು ಕೊಟ್ಟಿರ್ತಕ್ಕಂಥ ಎಂಟ್ರಿ ಫೀ 750 ರೂಪಾಯಿ ಸೆಪ್ಟೆಂಬರ್ 15 ಕನ್ಸೆಷನ್ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ. 15 ಸೆಪ್ಟೆಂಬರ್ ಆದ ನಂತರ 1,000 ರೂಪಾಯಿ ಅಂತ ಹೇಳಿ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಗೈಡ್ಲೈನ್ಸ್ ಪ್ರಕಾರ ನಿರ್ಧಾರ ಮಾಡಿದ್ದಾರೆ. ಅವರು ಅದನ್ನು ರಿಜಿಸ್ಟರ್ ಮಾಡಿದ್ರೆ ಸಾಕು. KSCF ID, KSC ID ಮತ್ತು ಏಜ್ ಕ್ಯಾಟಗರಿ ಆಡ್ತಕ್ಕಂಥ ಮಕ್ಕಳ ಡೇಟ್ ಆಫ್ ಬರ್ತ್ ಮತ್ತು ಸ್ಕೂಲ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಲಿಕ್ಕೆ. ಸರ್ ಏಜ್ ಲಿಮಿಟ್ ಏನಿರುತ್ತೆ? ಏಜ್ ಲಿಮಿಟ್ ಅಂತ ಚೆಸ್ ಪಂದ್ಯಾವಳಿಯಲ್ಲಿ ಯಾವುದೂ ಇಲ್ಲ. 3 ವರ್ಷದ ಮಗುವಿಂದ ಹಿಡಿದು 90 ವರ್ಷದ ಯಜಮಾನರು ಕೂಡ ಆಡಲಿಕ್ಕೆ ಮುಕ್ತ ಅವಕಾಶ ಇದೆ. ಸರ್ಕಾರಿ ಶಾಲಾ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬಹುದು. ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಪ್ರಶಸ್ತಿ ಅಮೌಂಟ್ ಬಗ್ಗೆ ಸರ್ 2 ಲಕ್ಷ ಬಹುಮಾನವನ್ನು ನಗದು ಬಹುಮಾನವನ್ನು ಇಟ್ಟಿದ್ದಾರೆ ಮತ್ತು ಕ್ಯಾಟಗರಿ ವೈಸ್ ಟ್ರಾಫಿಗಳನ್ನು ತೀರ್ಮಾನ ಮಾಡಿದ್ದಾರೆ. ಅದನ್ನು ಇವತ್ತಿನ ಸಮಾರಂಭದಲ್ಲಿ ಬ್ರೌಚರ್ ರಿಲೀಸ್ ಮಾಡಬೇಕಂತ ಹೇಳಿದರೆ ಅದನ್ನು ಸಂಪೂರ್ಣ ಮಾಹಿತಿ ಇದೆ. ಸರ್ ಅದು BKG ಜೊತೆಗೆ ಯಾರೆಲ್ಲ ಸಹಯೋಗ ಮಾಡ್ತಾ ಇದ್ದಾರೆ? BKG ಜೊತೆಗೆ ಬಹುಶಃ ಬೀದರ್ ಜಿಲ್ಲಾ ಅಸೋಸಿಯೇಷನ್ ಇದೆ, ಕಲಬುರಗಿಯಿಂದ ಪ್ರಮೋದ್ ಚೆಸ್ ಅಕಾಡೆಮಿ ಇದೆ, ಶಿವಮೊಗ್ಗದಿಂದ ಪ್ರಾಣೇಶ್ ಯಾದವ್ ಚೆಸ್ ಅಕಾಡೆಮಿ ಇದೆ, ನಮ್ಮ ಬೆಳ್ಳಾರಿ ಜಿಲ್ಲೆಯ ಚೆಸ್ ಅಸೋಸಿಯೇಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸಹಕಾರ ಮಾಡಲಿಕ್ಕೆ. ಅದರ ಜೊತೆಗೆ ಕೊಪ್ಪಳ ಜಿಲ್ಲೆಯ ಚೆಸ್ ಅಸೋಸಿಯೇಷನ್ ಆಗಿದೆ. ಸಂತೋಷ ಆಗ್ತಾ ಇದೆ. ಕಳೆದ ತಿಂಗಳು ನಾವು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್
ಇಂದ ವಿಜಯನಗರ ಜಿಲ್ಲಾ ಚೆಸ್ ಅಸೋಸಿಯೇಷನ್ಗೆ ಅಪ್ಲಿಕೆ ಮಾನ್ಯತೆಯನ್ನು ಕೊಟ್ಟಿದ್ವಿ. ಬಹುಶಃ ಅವರು ಕೈ ಜೋಡಿಸುವ ಬಂದಿದೆ. ಇದಕ್ಕೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯ, ಅಖಿಲ ಭಾರತ ಮಟ್ಟದಲ್ಲಿ ಇರ್ತಕ್ಕಂಥ ಚೆಸ್ ಅಸೋಸಿಯೇಷನ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಚೆಸ್ ಅಸೋಸಿಯೇಷನ್ ಫಿಡೆ ಅಂತೇಳಿ ಹೇಳಿದ್ವಿ. ಅವರ ಸಹಕಾರ 3 ಸಂಸ್ಥೆಗಳ ಸಹಕಾರ ಈ ಪಂದ್ಯಾವಳಿಗೆ ಇದೆ. ಊಟ ರೋಟರಿ ಬೀದರ್, ರೋಟರಿ ಸಂಡೂರು ಕೂಡ ಇದೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನಮ್ಮ ಸಂಡೂರು ರೋಟರಿ ಕ್ಲಬ್ನ ಎಲ್ಲ ಹಿರಿಯ ಸದಸ್ಯರೇ ಮತ್ತು ಸ್ನೇಹಿತರೆ, ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಮೊದಲನೇದಾಗಿ ಚೆಸ್, ಚದುರಂಗ ಇದು ಏನು ಹೊಸ ಆಟ ಅಲ್ಲ. ಇದು ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ರಾಜರು ಆಡ್ತಾ ಇದ್ದಂಥ ಆಟ ಇದೆ. ನಮ್ಮ ಸಾಮರ್ಥ್ಯವನ್ನು ಕೇವಲ ನಾವು ಆಟದ ಮೈದಾನದಲ್ಲಿ ತೋರಿಸೋದಲ್ಲದೆ ಅದನ್ನು ಬೇರೆ ಬೇರೆ ರಂಗದಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ಈ ಚೆಸ್ನಿಂದ ನಾವು ಕಲಿಬೇಕಾಗಿದೆ. ಚೆಸ್ ಅನ್ನೋದು ಒಂದು ಬುದ್ಧಿವಂತರ ಆಟ. ಇಲ್ಲೇನು ನಮಗೆ ದೈಹಿಕ ಸಾಮರ್ಥ್ಯ ಬೇಕಾಗಿಲ್ಲ, ಆದರೆ ಮಾನಸಿಕ ಸಾಮರ್ಥ್ಯ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಹಿಂದೆ ರಾಜರೆಲ್ಲರೂ ಅವ್ರಿಗೂ ಇದು ಕಂಪಲ್ಸರಿ ಆಗಿತ್ತು ಆಟ. ಯಾಕಂದರೆ ರಾಜನಾದಂಥವರು 64 ಯುದ್ಧಗಳಲ್ಲಿ ಅವನು ಬುದ್ಧಿವಂತ ಇರಬೇಕನ್ನೋದು ಅದರಲ್ಲಿ ಒಂದು ಕಲೆ. ಹಂಗಾಗಿ ಆ ಚದುರಂಗವನ್ನು ಇವತ್ತು ಚೆಸ್ ಅಂತ ಏನು ಕರೀತಿದ್ದಾರೆ, ಅದು ಸಂಡೂರಿನ ಇಂಥ ಏನದು ಮೂಲೆಯಲ್ಲಿ ನಮ್ಮ ಸಾರ್ ಹೇಳಿದ್ರು ನಾವು ತಜ್ಞಾಗಿದ್ದೀವಿ ಅಂತ. ಅದರ ತಜ್ಞಾಗಿದ್ದೀವಿ, ಇಡೀ ರಾಷ್ಟ್ರಕ್ಕೆ ಸಂಪತ್ತನ್ನು ಕೊಡ್ತಿರುವಂಥ ಒಂದು ಸ್ಥಾನದಲ್ಲಿ ನಾವಿದ್ದೀವಿ. ಏನು ಈ ಚೆಸ್ ಅಸೋಸಿಯೇಷನ್ ಅವರು ಏನು ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಟೂರ್ನಮೆಂಟ್ ನಡೆಸ್ಬೇಕಂತ, ಅವರೆಲ್ಲರಿಗೂ ಈ ಸ್ಕಂದ ನಾಡಿಗೆ ನಾನು ಬಹಳ ಸಂತೋಷದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಬರೀ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಗುವಂಥ ಇಂಥ ಕ್ರೀಡೆಗಳು ಅದು ಈಗ ಸಂಡೂರಿನಿಂದ ತಾಲೂಕು ಪ್ಲೇಸ್ನಲ್ಲಿ ಆಗ್ತಿರೋದು ಭಾಳ ಸಂತೋಷ ಆಗ್ತಾ ಇದೆ. ಕೇವಲ ಪಟ್ಟಣದ ಮಕ್ಕಳು ಮಾತ್ರ ಬುದ್ಧಿವಂತರಲ್ಲ, ಹಳ್ಳಿಯಲ್ಲಿ ಓದ್ತಿರೋಂಥವ್ರು, ತಾಲೂಕಿನಲ್ಲಿ ಓದ್ತಿರೋಂಥವ್ರು ಅವರಿಗಿಂತ ಬುದ್ಧಿವಂತರನ್ನ ತೋರಿಸ್ಕೊಡೋ ಸಲುವಾಗಿ ಈ ಚೆಸ್ ಟೂರ್ನಮೆಂಟ್ ನಡೀತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಈ ಚೆಸ್ ಟೂರ್ನಮೆಂಟ್ ನಡೆಯಲು ಮುಖ್ಯ ರೂವಾರಿಯಾಗಿರುವಂಥ ನಿತಿನ್ ಕರ್ಪೂರ್ ಅವರಿಗೆ ಮೊದಲನೇದಾಗಿ BKG ಸಂಸ್ಥೆಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಇಲ್ಲಿ ಬಂದಂಥ ಬೀದರ್, ಗುಲ್ಬರ್ಗ, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರಿಗೆ ಮತ್ತು ಚೆಸ್ ಅಸೋಸಿಯೇಷನ್ ಎಲ್ಲ ಸದಸ್ಯರಿಗೆ ನಾನು ನಿಜವಾಗಿ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ BKG ಶಾಲೆ ಕೇವಲ ಜ್ಞಾನಾರ್ಜನೆಗೆ ಮಾತ್ರ ಇಲ್ಲ, ಇದು ಎಲ್ಲ ರೀತಿಯಿಂದ ಜ್ಞಾನ, ಸಂಸ್ಕೃತಿ ಮತ್ತು ವಿದ್ಯೆಯನ್ನು ಕಲಿಸಿಕೊಡುವಂಥ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡೇ ನಮ್ಮ ತಂದೆಯವರು, ನಾನು ಕೇವಲ 4 ಕ್ಲಾಸ್ ಓದಿ ಕೋಟಿಗಟ್ಟಲೆ ವ್ಯವಹಾರ ಮಾಡಿದೆ, ಆದರೆ ನನಗೆ ವಿದ್ಯೆ ಇಲ್ಲ, ನನ್ನ ಮಕ್ಕಳಲ್ಲ ಬೇರೆ ಎಲ್ಲ ಮಕ್ಕಳು ಇಲ್ಲಿ ಓದಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಳೀಲಿ ಅನ್ನೋ ಉದ್ದೇಶದಿಂದ ನನಗೆ ಒಂದು ಮಾತು ನಮ್ಮಲ್ಲಿ ಮಾತು ತಗೊಂಡು ಈ ಒಂದು ಶಾಲೆ ಇಲ್ಲಿ ಸಂಡೂರಿನಲ್ಲೇ ಮಾಡಿ ನೀವು, ಯಾಕಂದರೆ ಇದನ್ನೆಲ್ಲ ಬೇರೆ ಕಡೆಗೆ ಮಾಡಿದ್ರೆ ಬೇಕಾದಷ್ಟು ಪ್ರಚಾರ ಸಿಗ್ಬೋದು, ಬೇಕಾದಷ್ಟು ಜನ ಸ್ಟೂಡೆಂಟ್ಸ್ ಸಿಗ್ಬೋದು, ಆದರೆ ಸಂಡೂರಿನಲ್ಲಿ ಮಾಡೋದ್ರಿಂದ ಸಂಡೂರಿನ ಸುತ್ತಮುತ್ತ ಇರೋಂಥ ಹಳ್ಳಿ ಹುಡುಗರು ಮತ್ತು ಬಳ್ಳಾರಿ ಜಿಲ್ಲೆಯ ಸುತ್ತಮುತ್ತ ಇರೋಂಥ ಎಲ್ಲ ಜಿಲ್ಲೆಗಳಿಂದ ಈ ಮಕ್ಕಳು ಇಲ್ಲಿ ಓದಿ ವಿದ್ಯಾರ್ಥಿಗಳು ಆಗಲಿ ಅನ್ನೋ ಉದ್ದೇಶದಿಂದ ಇದು ಸ್ಥಾಪನೆ ಮಾಡಿದ್ದಾರೆ. ನಿಜವಾಗಿ ಆ ಉದ್ದೇಶ ಇವತ್ತು ನನಗೆ ಈಡೇರ್ತದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇಂಥ ರಾಷ್ಟ್ರೀಯ ಮಟ್ಟದ ಚೆಸ್ ಟೂರ್ನಮೆಂಟ್ ನಡೀತಿರೋದು ಬಹಳ ಸಂತೋಷ. ಆ ಕಾರಣದಿಂದ ನಾವು BKG ಗ್ಲೋಬಲ್ ಸ್ಕೂಲಿಂದ ನಾವು ಈ ಟೂರ್ನಮೆಂಟನ್ನು ಭಾಳ ಸಂತೋಷದಿಂದ ನಡೆಸ್ಕೊಡ್ತೀವಿ. ಅದ್ರ ಜೊತೆಗೆ 2 ಲಕ್ಷ ರೂಪಾಯಿವರೆಗೆ ಬಹುಮಾನವನ್ನು ಮತ್ತು 77 ವಿವಿಧ ರೀತಿಯ ಟೂರ್ನಮೆಂಟ್ ಟ್ರೋಫಿಗಳನ್ನು ನಾವು ಅವರಿಗೆ ನೀಡ್ತಾ ಇದ್ದೀವಿ. ಅದಲ್ಲದೆ ಅವರ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು
ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ನಿಜವಾಗಿ ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರಿಗೆ ನಾನು ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ. ಯಾಕಂದರೆ ಸೊಂಡೂರಿನಲ್ಲಿ ನೀವು ಆಯ್ಕೆ ಮಾಡಿರೋದೇ ಒಂದು ದೊಡ್ಡ ಅದ್ಭುತ. ಯಾಕಂದರೆ ಇಂಥ ಸ್ಥಾನದಲ್ಲಿ ಬೇರೆ ಕಡೆಯಿಂದ ಬಂದು ಜನ ಆಡೋದು ಕಷ್ಟ. ಆದರೂ ಚೆಸ್ ಅಂದರೆ ಒಂದು ಬುದ್ಧಿವಂತರ ಆಟ ಆಗಿರೋದ್ರಿಂದ ಅದು ಎಲ್ಲೇ ನಡೀಲಿ ಅಲ್ಲಿಗೆ ವಿದ್ಯಾರ್ಥಿಗಳು ಅಥವಾ ಹುಡುಗರು ಬಂದು ಆಟ ಆಡ್ತಾರೆ. ಈ ಆಟ ಈಗ ಎಲ್ಲ ಮಾಧ್ಯಮಗಳ ಹೊಡೆತದಿಂದ ನಮ್ಮ ಮಕ್ಕಳು ಗ್ರೌಂಡಿಗೆ ಹೋಗೋದೇ ಬಿಟ್ಟಿದ್ದಾರೆ. ಏನು ಆಟ ಆಡಿದ್ರು ಮೊಬೈಲ್ನಲ್ಲಿ ಮನೆಯಲ್ಲೇ ಆಟ ಆಡ್ತಿದ್ದಾರೆ. ಅದರ ಜೊತೆಗೆ ಚೆಸ್ ಇನ್ನೂ ಭಾಳ ಒಳ್ಳೆಯದು. ಅದಕ್ಕಿಂತ ಮೊಬೈಲ್ಗಿಂತ ಚೆಸ್ ಭಾಳ ಒಳ್ಳೆಯದು. ಇದನ್ನು ನೀವು ಆಡೋದ್ರಿಂದ ಬರೀ ನೀವು ನಿಮ್ಮ ಓದಿಗೆ ಭಾಳ ಇದು ಸಹಾಯ ಮಾಡ್ತದೆ. ಯಾಕಂದರೆ ನೆನಪಿನ ಶಕ್ತಿಯನ್ನು ಇದು ಹೆಚ್ಚಿಸ್ತಾ ಇದೆ. ಆ ಕಾರಣದಿಂದ ಏನು ವಿದ್ಯಾರ್ಥಿಗಳಿದ್ದೀರಿ ನೀವೆಲ್ಲರೂ ಚೆಸ್ ಆಡಿ ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡಿಕೊಳ್ಳಿ. ಮತ್ತು ಬೇರೆ ಕಡೆಯಿಂದ ಹೇಳಿದ್ರು ಸುಮಾರು ಒಂದು 5,000 ಹುಡುಗರು ಅಂತ ಹೇಳಿದ್ರು. ನಮಗೆ 5,000 ಬೇಡ, 1,000 ಹುಡುಗರು ಬರಲಿ, ಸಂತೋಷ ಆಗ್ತದೆ. ಯಾಕಂದರೆ ನಾವು ಇಂಥ ಭಾಗದಲ್ಲಿ 1,000 ಹುಡುಗರು ಬಂದು 1,000 ಅಭ್ಯರ್ಥಿಗಳು ಬಂದು ಇಲ್ಲಿ ಆಟ ಆಡಿ ಹೋಗ್ತಾರೆ ಅಂದರೆ ನನಗೆ ಹೆಮ್ಮೆ. ಅದು ಸೊಂಡೂರಿನ ಹೆಮ್ಮೆ ಆಗ್ತಾ ಇದೆ. ಆ ಕಾರಣದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡೋಕ್ಕೆ ಈ ವೇದಿಕೆ ಮೇಲೆ ಕೂತಂತ ಎಲ್ಲ ಹಿರಿಯರು ನೀವೇನು ಪ್ರಯತ್ನ ಮಾಡಿದ್ರಿ, ನಿಮ್ಮೆಲ್ಲರಿಗೆ BKG ಗ್ಲೋಬಲ್ ಸ್ಕೂಲ್ನ ಪರವಾಗಿ, ಗ್ಲೋಬಲ್ ಸ್ಕೂಲ್ನ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಈ ಚೆಸ್ ಟೂರ್ನಮೆಂಟ್ ಭಾಳ ಯಶಸ್ವಿ ಆಗಲಿ. ಇಲ್ಲಿಂದ ಹೊಸ ಪ್ರತಿಭೆಗಳು ಹೊರಗೆ ಹೋಗಲಿ. ಅವರೆಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ಈ ಸೊಂಡೂರಿನ ಕೀರ್ತಿಯನ್ನು, ಈ BKG ಸ್ಕೂಲ್ನ ಕೀರ್ತಿಯನ್ನು ಬೇರೆ ಕಡೆಗೆಲ್ಲ ಹರಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ನನಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಿರೋದನ್ನು ನೋಡಿದರೆ ನಿಜವಾಗ್ಲೂ ಅತ್ಯಂತ ಖುಷಿಯಾಗಿದೆ. ಜೊತೆಯಲ್ಲಿ ಈ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ, ಅಂದರೆ ಸುಂದರ ವಾತಾವರಣ ಮತ್ತು ಒಳ್ಳೆಯ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಶಿಕ್ಷಣವನ್ನು ಪಡೆಯುವಂಥ ಈ ಏನು ಸ್ಥಳ ಇದೆ, ಈ BKG ಸ್ಥಳ ನಿಜವಾಗ್ಲೂ ಅದ್ಭುತವಾದಂಥ ಟೂರ್ನಮೆಂಟನ್ನು ಈ BKG ಅವ್ರು ಮಾಡಿಕೊಡ್ತಂಥ ಕಾನ್ಫಿಡೆಂಟ್ ನಮಗಿದೆ. ಯಾಕಂದ್ರೆ ಅವರಲ್ಲಿ ಆ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಉತ್ತಮ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾರೆ, ಉತ್ತಮ ಕ್ರೀಡೆ ಕೂಡ ಪ್ರೋತ್ಸಾಹ ಕೊಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಆಲೋಚನೆಯನ್ನು ತರಲಿಕ್ಕೆ, ಈ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಮೊದಲಿಗೆ ಸಹಕಾರ ನೀಡತಕ್ಕಂಥ ನಮ್ಮ ಬೀದರ್ನ ಅಧ್ಯಕ್ಷರು ಶ್ರೀಯುತರಿಗೆ ಅತ್ಯಂತ ಗೌರವದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಚದುರಂಗರ ಧ್ರುವ ತಾರೆಗಳು ಶ್ರೀಯುತ ಪ್ರಾಣೇಶ್ ಯಾದವ್ ಸರ್ ಅವರು, ಹಾಗೆ ಪ್ರಮೋದ್ ಮೌರ್ಯ ಸರ್ ಅವರು, ಇವರು ಶಾಲಾ ಕಾಲೇಜು ಮಕ್ಕಳಿಗೆ ಎಷ್ಟೊಂದು ಶ್ರಮ ಪಡ್ತದಂದ್ರೆ ನಾವು ಕೇವಲ ಪಬ್ಲಿಕ್ ಆಗಿ ಮಾಡೋದಲ್ಲ, ಶಾಲಾ ಕಾಲೇಜು ಮಕ್ಕಳಿಗೆ ಈ ಒಂದು ಚೆಸ್ ಅನ್ನ ಕಲಿಸಿದಾಗ ಆ ಮಕ್ಕಳು ಬುದ್ಧಿಮಟ್ಟ ಇಂಪ್ರೂವ್ ಆಗ್ತದೆ, ಅವರಿಗೂ ಕೂಡ ಚೆಸ್ ಬೆಳವಣಿಗೆಯಲ್ಲಿ ಸಹಕಾರಿ ಆಗ್ತದೆ ಅನ್ನೋ ಮನೋಭಾವನೆಯಿಂದ ರಾಜ್ಯಾದ್ಯಂತ ಓಡಾಡಿ ಶ್ರೀಯುತ ಪ್ರಾಣೇಶ್ ಅವರ ಕ್ಲಾಸ್ಗಳನ್ನು ತೆಗೆದುಕೊಂಡು ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಮ್ಮೆ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ KSA ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಸರ್ ಮತ್ತು ಆ ಎಲ್ಲ ತಂಡದವರು. ನಿಜವಾಗ್ಲೂ ಒಂದು ಅತ್ಯಂತ ಅದ್ಭುತವಾದಂತ ಟೂರ್ನಮೆಂಟ್ ಈ ಜಾಗದಲ್ಲಿ ನಡೀತಾ ಇದೆ. ಇದು ನನಗೆ ಹೆಮ್ಮೆ ಇದೆ. ಅದು ನನ್ನ ಬಳ್ಳಾರಿ ಜಿಲ್ಲೆ ನಡೀತಿದೆ ಅಂತ ಹೇಳಿ. ಹಾಗಾಗಿ ನನ್ನ ಬಳ್ಳಾರಿ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗುತ್ತೆ ಅನ್ನೋ ಕಲ್ಪನೆ ನಮ್ಮಲ್ಲಿದೆ. ಅದು ಚೆಸ್ ಬೆಳವಣಿಗೆ ಮೂಲಕ. ಈ ಚೆಸ್ ಬೆಳವಣಿಗೆ, ಈ ವಿದ್ಯಾರ್ಥಿಗಳಲ್ಲಿ ಕ್ಯೂರಿಯಾಸಿಟಿ ಇದೆ, ನಾನು ಚೆಸ್ ಆಡ್ಬೇಕು ಅನ್ನೋದ್ರಲ್ಲಿ. ಹಾಗಾಗಿ ನಾನು ಚೆಸ್ ಕಲಿಬೇಕನ್ನೋದ್ರಲ್ಲಿ ಕ್ಯೂರಿಯಾಸಿಟಿ ಬರ್ತದೆ. ಕೇವಲ ನಾವು ಕಲಿಸೋರಿದ್ರೆ ಕಲಿಯೋರು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಈ ಮಕ್ಕಳಲ್ಲಿ ಪ್ರತಿಭೆ ಹೊರಮಲ್ಲಿ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತಾರೆ. ಸೌಂಡ್ ಬಾಡಿ ನಾವು ಹೊರಗಡೆ ದೈಹಿಕವಾಗಿ ಕಬಡ್ಡಿ, ಖೋಖೋ, ವಾಲಿಬಾಲ್ ಆ ಥರ ಆದ್ರೆ ಸೌಂಡ್ ಮೈಂಡ್ ಅನ್ನೋದು ಈ ಚದುರಂಗದಲ್ಲಿ ಮೂಡಿ ಬರ್ತಾ ಇದೆ. ಮಕ್ಕಳಿಗೆ ಚಿಂತನೆ ಅನ್ನೋದು, ಮಕ್ಕಳಿಗೆ ಏನು ನಾವು ಯಾವ ರೀತಿಯಾಗಿ ಮಾನಸಿಕವಾಗಿ ಸಿದ್ಧರಾಗೋದು ಅಥವಾ ಯಾವ ರೀತಿಯಾಗಿ ನಾವು ಆಡೋ ಚೆಕ್ ಬಿಟ್ ಮಾಡೋದ್ರ ಮೂಲಕ ಯಾವ ರೀತಿ ನಾವು ಕಲಿಬೇಕು ಅನ್ನೋದನ್ನು ಮೈಂಡ್ ಗೇಮ್ ಅನ್ನ ಈ ಚೆಸ್ ತೋರಿಸ್ಕೊಡ್ತಾ ಇದೆ. ಈ ಮೈಂಡ್ ಗೇಮ್ಗೆ ಸಹಕಾರ ನೀಡುತ್ತಾ ಈ ಶಾಲೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಈ ಶಾಲೆಯ ಎಲ್ಲ ಅಧಿಕಾರಿ ವರ್ಗದವರಿಗೂ, ಈ ಶಾಲೆಯ ಸಂಸ್ಥಾಪಕರಿಗೂ ಎಲ್ಲರಿಗೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಿಜವಾಗ್ಲೂ ಇದು ಒಂದು ಇತಿಹಾಸವನ್ನು ಸೃಷ್ಟಿಯಾಗಬೇಕು. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಈ ನಮ್ಮ BKG ಶಾಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ತಾಗಲಿ ಅನ್ನೋದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ನನ್ನ ಹೆಸರು ರಾಮಸ್ವರೂಪ್ ಕಾಂಬ್ಳೇಕರ್, ವಿಶ್ವ ಚೆಸ್ ಅಕಾಡೆಮಿ ಕೊಪ್ಪಳದಿಂದ ಬಂದಿದ್ದೇನೆ. ಆಲ್ರೆಡಿ ನಮ್ಮ ರಾಜಧಾನಿಯ ಜಂಟಿ ಆಫೀಸಿನ ಪದಾಧಿಕಾರಿಗಳು ಒಂದು ಮಾತು ಹೇಳಿದ್ರು, ಸಂಡೂರಿನಲ್ಲಿ ಒಂದು ಇತಿಹಾಸ ಸೃಷ್ಟಿ ಆಗ್ತಾ ಇದೆ, ಹಿಸ್ಟ್ರಿ ಆಗ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ಮೀಡಿಯಾ ಬಂಧುಗಳು
ಯಾವತ್ತೂ ನಮಗೆ ಬಹಳ ಸಹಕಾರದ ಅವಶ್ಯಕತೆ ಇದೆ. ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ, ರಾಷ್ಟ್ರಾದ್ಯಂತ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ನಮ್ಮ ಸಂಡೂರಿಗೆ. ಸಂಡೂರಿನ ಬಗ್ಗೆ, ಸಂಡೂರಿನ ಈ BKG ಸ್ಕೂಲಿನ ಬಗ್ಗೆ ಸ್ವಲ್ಪ ಬಹಳ ಅವಶ್ಯವಾಗಿ ತಾವು ಮೀಡಿಯಾ ಬಂಧುಗಳು ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇದು ಚೆಸ್, ಚದುರಂಗ ಯಾವ ಥರ ಆಟ ಇದೆ ಅಂದರೆ, ಎಕ್ಸಾಂಪಲ್ ಕ್ರಿಕೆಟ್ ಆಡ್ತೀವಿ ನಾವು. ಕ್ರಿಕೆಟ್ನಲ್ಲಿ ಅಂಡರ್-19, ಅಂಡರ್-20 ಆಡಿದವ್ರಿಗೆ ರೇಟಿಂಗ್ ಸಿಗಂಗಿಲ್ಲ. ಸಿಕ್ಕರೂ ಅದಕ್ಕೆ ಅಪ್ಲೋಡ್ ಆಗೋ ಚಾನ್ಸಸ್ ಇರೋದಿಲ್ಲ. ಆದರೆ ನಮ್ಮ ನಮ್ಮದು ಚದುರಂಗ ಕ್ರೀಡಾಂಗಣದಲ್ಲಿ 3 ವರ್ಷದ ಮಕ್ಕಳು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್, ಆಲ್ ಇಂಡಿಯಾ ಚೆಸ್ ಅಸೋಸಿಯೇಷನ್ ಎಂಟ್ರಿ ಆದರೆ ಅವ್ರಿಗೆ ರೇಟಿಂಗ್ ಸಿಕ್ಬಿಡ್ತದೆ. ಅವರು ತಮ್ಮ ಮೊಬೈಲ್ದೊಳಗೆ ಅವ್ರು ಯಾವ ಪ್ಲೇಸ್ನಲ್ಲಿ ಇದ್ದಾರೆ, ಅವ್ರು ಎಷ್ಟು ಕ್ಯಾಬಿಲಿಟಿ ಇದ್ದಾರೆ, ಎಷ್ಟು ಅವ್ರದ್ದು ಯೋಗ್ಯತೆ ಅನ್ನೋದು ಗೊತ್ತಾಗ್ತದೆ. ರೇಟಿಂಗ್ಸ್ ಅಂತ ಕೊಡ್ತಾರೆ. ಅದು ಬೇರೆ ಯಾವ ಆಟದೊಳಗೂ ಇಲ್ಲ. ಆ ಥರ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಪ್ಲಾಟ್ಫಾರ್ಮ್ ಇದೆ ಚದುರಂಗ ಆಟದ ಬಗ್ಗೆ. ಆಮೇಲೆ ಚದುರಂಗದೊಳಗೆ 3 ವರ್ಷದಿಂದ 80 ವರ್ಷವರೆಗೂ ನಾವು ಇಲ್ಲಿ ಆಟ ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ನಮ್ದೊಳಗೆ ಒಂದು ಟೂರ್ನಮೆಂಟ್ ಆದರೆ 8 ಜನರಿಗೆ ಲಾಭ ಆಗ್ತಾ ಇದೆ. ಟ್ರಾವೆಲ್ದವರಿಗೆ, ಹೋಟೆಲ್ದವರಿಗೆ, ನಮ್ಮದು ರೈಲ್ವೆಗೆ, ಫ್ಲೈಟ್ಲಿಂದ ಬರೋರು ಇದ್ದಾರೆ, ಪಕ್ಕದ ರಾಜ್ಯದಿಂದ ಬರೋರು, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಗೆದ್ದವರಿಗೆ ಪ್ರೈಸು ಬರ್ತದೆ. ಆಮೇಲೆ ನಮ್ಮದು BKG ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಹಳ ಹೆಮ್ಮೆಯ ವಿಷಯವಾಗಿದೆ. ಇದು ನಮ್ಮ ವಾತಾವರಣದಲ್ಲಿ BKG ಸ್ಕೂಲ್ ಸ್ವಲ್ಪ ಫಾರ್ವರ್ಡ್ ಇದೆ. ಇಲ್ಲಿ ಗುಡ್ ಎಜುಕೇಶನ್, ಮಾರ್ಬಲ್ ಸ್ಟಡಿ, ಪರ್ಸನಲ್ ಕೇರು, ಗುಡ್ ಇನ್ಫ್ರಾಸ್ಟ್ರಕ್ಚರ್, ಬ್ಯೂಟಿಫುಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಇದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಇಂಥ ಚಲೋ ಸ್ಥಳದಲ್ಲಿ, ಇಂಥ ಚಲೋ ದಾನಿಗಳ ಪರವಾಗಿ ಇಂಥ ಒಂದು ಇತಿಹಾಸ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವತ್ತೂ ನಮ್ಮ ಮಾಧ್ಯಮ ಬಂಧುಗಳು ಈ ಚದುರಂಗ ಆಟದ ಬಗ್ಗೆ ಅವಶ್ಯವಾಗಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪ್ರಚಾರ ಮಾಡಬೇಕಾಗಿ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ. ಆಮೇಲೆ ಇದು ಒಂದು ಚದುರಂಗ ಇಂಡೋರ್ ಆಟ ಆಗಿದೆ. ಕ್ರಿಕೆಟ್ ಅಂದ್ರೆ ನಾವು ಗ್ರೌಂಡಿಗೆ ಹೋಗ್ಬೇಕು, ಕಿಟ್ ತಗೋಬೇಕು. ಒಂದು ಕಿಟ್ ಕ್ರಿಕೆಟ್ ಇಂದ 1000 ರೂಪಾಯಿ ಇದೆ. 3 ವರ್ಷ ಆದ್ಮೇಲೆ ಕಿಟ್ ಲಾಸ್ ಆಗ್ತಾ ಇದೆ. ಏಜ್ ಹುಡುಗ ದೊಡ್ಡದಾಗ್ಬಿಡ್ತಾನೆ, ಆ ಕಿಟ್ ಉಪಯೋಗ ಬರುತ್ತೆ. ಆದ್ರೆ ನಮ್ಮ ಒಂದು ಚೆಸ್ ಬೋರ್ಡ್ ಇಡೀ ಲೈಫ್ ತರ ಅವ್ರು ಆಟ ಆಡ್ಬೋದು ಇಂಡೋರ್ನಲ್ಲಿ. ಆಮೇಲೆ ನಮ್ಮ ಭಾಗದಲ್ಲಿ ಬಿಸಿಲಲ್ಲಿ ಹುಡುಗರು ಹೋಗ್ಲಿಕ್ಕೆ, ಕ್ರಿಕೆಟ್ ಹೋಗ್ಲಿಕ್ಕೆ ಬಹಳ ಅವಸರ ಮಾಡ್ತಾರೆ. ಹುಡುಗರು ಗಾಡಿ ತಗೊಂಡು ಹೋಗ್ತಾರೆ. ಟೀನೇಜ್ ಹುಡುಗರು ಇವತ್ತು ನಾಳೆ ಎಲ್ಲ ಬೈಕಲ್ಲಿ ಹೋಗಿ ಸಾಯಂಕಾಲ ಹೋಗ್ತಾರೆ, ರಾತ್ರಿ ಬರ್ತಾರೆ. ಅದನ್ನು ಬಿಟ್ಟು ಅದನ್ನು ಮಾಡಿ ಫಿಸಿಕಲಿ ಅದನ್ನು ಕ್ರಿಕೆಟು ನಾವು ಲವ್ ಇಂಡಿಯಾದ ಕ್ರಿಕೆಟ್ ಅದು ಗೊತ್ತಿದೆ. ಆದ್ರೆ ನಮ್ಮ ಜನರಿಗೆ, ಹುಡುಗರಿಗೆ ಚದುರಂಗ ಆಟದಲ್ಲಿ ಮುಂದೆ ಬರಬೇಕು. ಚದುರಂಗ ಆಟವು ನಾವು ಕ್ರಿಕೆಟ್ ದಂಗೆ ಪ್ರೀತಿ ಮಾಡಬೇಕು. ಅದನ್ನು ಇಂಡೋರ್ ಎಲ್ಲರೂ ಆಡಬೇಕಂತ ನಮ್ಮ ಉದ್ದೇಶ ಇದೆ. ಹೈದರಾಬಾದ್, ಕರ್ನಾಟಕದಲ್ಲಿ ಇದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಪರಿವರ್ತನೆ ಹೊಂದ್ತಾ ಇದೆ. ಅದಕ್ಕೆ ನಾನು KGB ಸ್ಕೂಲ್ದವರಿಗೆ ಧನ್ಯವಾದಗಳು ಹೇಳ್ತಾ, ಮಾಧ್ಯಮ ಮಿತ್ರರಿಗೆ ಸಂಪೂರ್ಣವಾಗಿ ಪ್ರಚಾರ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಗುಡ್ಡದ ತೆಗ್ನ್ಯಾಗ ಇದ್ದಂಥ ಸೋದೂರದಲ್ಲಿ ನಡೀತಾ ಇದೆ. ಇದು ಈ ಊರು ಯಾರಿಗೆ ಕಾಣಿಸೋದೇ ಇಲ್ಲ. ಯಾಕಂತಂದ್ರೆ ಸುತ್ತಲ ಗುಡ್ಡ ಇದೆ ಮತ್ತು ಗುಡ್ಡಗಳು ಬಹಳ ಸುಂದರವಾದಂಥ ಬೆಟ್ಟಗಳು. ಅಂತಹ ಸುಂದರವಾದಂಥ ಬೆಟ್ಟಗಳ ತಗ್ಗಿನಲ್ಲಿ ಇದ್ದಂಥ ಈ ಊರು ಯಾರಿಗೂ ಗೊತ್ತಾಗಿಲ್ಲ. ಅಂಥ ಈ ಊರನ್ನ ಇಡೀ ದೇಶಕ್ಕೆ ಹೋಗ್ಲಿಕ್ಕೆ ನಮ್ಮ ನಿತಿನ್ ಗಡ್ಕರಿ ಅವರು ನಿಜವಾಗಿ ಹೇಳ್ತಾರೆ. ನಾನು ಅವರಿಂದ ಬಹಳ ಸಂತೋಷ. ಆಗಲೇ ನಿತಿನ್ ಗಡ್ಕರಿ ಅವರು ನಮ್ಮ ಸೋದರನ ರುಚಿಗೆ ಬಗ್ಗೆ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟರು. ಮಕ್ಕಳಲ್ಲಿ ಒಂದು ಚೆಸ್ ಆಟದ ಒಂದು ಚಟ ಬೆಳೆಯಬೇಕು. ಯಾಕಂದ್ರೆ ಆಟ ಯಾವಾಗಲೂ ಒಳ್ಳೆಯದೇ. ಆಟ ಕೆಲವೊಂದು ಇಂಡೋರ್ ಗೇಮ್ಸ್ ಇರ್ತಾವು, ಕೆಲವೊಂದು ಔಟ್ಡೋರ್ ಗೇಮ್ಸ್ ಇರ್ತಾ ಇದ್ದಾವೆ. ಔಟ್ಡೋರ್ ಗೇಮ್ಸು ನಮ್ಗೆ ದೈಹಿಕವಾಗಿ ಶಕ್ತಿಯನ್ನು ನೀಡ್ತಾ ಇದ್ದಾವೆ. ಔಟ್ಡೋರ್ ಗೇಮ್ಸ್ ಈಗ ಹೇಳಿದ್ರಲ್ಲ, ಯಾರು ಕ್ರಿಕೆಟು, ಹಾಕಿ, ಕಬಡ್ಡಿ, ಖೋ ಖೋ ಇವೆಲ್ಲ ನಮಗೆ ದೈಹಿಕವಾಗಿ ಶಕ್ತಿಯನ್ನು ನೀಡ್ತಾ ಇದ್ದವು. ಇಂಡೋರ್ ಗೇಮ್ಸು ನಮ್ಗೆ ತಲೆಗೆ ವಿಚಾರ ಮಾಡುವಂತ ಒಂದು ಶಕ್ತಿಯನ್ನು ನೀಡ್ತಾ ಇದ್ದಾವೆ ಇಂಡೋರ್ ಗೇಮ್ಸ್ ಯಾವಾಗಲೂ. ಈ ಚೆಸ್ ಆಗಲಿ ಅಥವಾ ಮತ್ತೆ ಈ ಚೌವ ಆಗಲಿ, ಮತ್ತೆ ಪಗಡೆ ಆಟ ಆಗಲಿ, ಇಸ್ಪೆಟ್ ಆಟ ಆಗಲಿ. ಇಸ್ಪೆಟ್ ಎಷ್ಟೊಂದು ಕೆಟ್ಟದಂತ ಹೇಳ್ತಾರೆ. ನನಗೆ ಅಂತ ಕೆಟ್ಟದ್ದೇನು ಅಲ್ಲ. ಅದು ಸಾಕಷ್ಟು ಆಲೋಚನೆ ಮಾಡಲಿಕ್ಕೆ ಹೇಳುವಂತ ಇಂಡೋರ್ ಗೇಮ್ ಇಸ್ಪೆಟ್ ಸಹಿತ ನಿಜ ಹೇಳಬೇಕು ಅಂತಂದ್ರೆ